ಈ ಕಾಲದಲ್ಲಿ ಎಲ್ಲ ಕಡೆನೂ ಸ್ಟ್ರೆಸ್, ಆಂಗ್ಸೈಟಿ ಮತ್ತು ಓವರ್ ಥಿಂಕಿಂಗ್ ಕತೆಗಳೇ ಕೇಳ್ತಿರೋದು. ಬಟ್ ಇಮ್ಯಾಜಿನ್ ಇಫ್ ದೇರ್ ಇಸ್ ಅ ವೇ ಟು ಸ್ಟೇ ಕಾಮ್ ನೋ ಮ್ಯಾಟರ್ ವಾಟ್ ಲೈಫ್ ಥ್ರೋಸ್ ಎಟ್ ಯು. ದಟ್ಸ್ ಎಕ್ಸಾಕ್ಟ್ಲಿ ಸ್ಟೋಯಿಸಿಸಮ್ ಟೀಚಸ್ ಅಸ್. ಸ್ಟೋಯಿಸಿಸಮ್ ಬಗ್ಗೆ ನೀವು ಕೇಳಿರ್ಬೋದು. ಇದು ಒಂದು ಏನ್ಷಿಯಂಟ್ ಫಿಲಾಸಫಿ. ಕ್ರಿಸ್ತಪೂರ್ವ 300ನೇ ಶತಮಾನದಲ್ಲಿ ಇದು ಸ್ಟಾರ್ಟ್ ಆಯಿತು ಮತ್ತು ಇದು ಗ್ರೀಸ್ ಮತ್ತು ರೋಮ್ನ ಫಿಲಾಸಫರ್ ಆಗಿದ್ದ ಮಾರ್ಕಸ್ ಅರೇಲಿಯಸ್, ಸೆನೆಕಾ ಮತ್ತು ಎಪಿಕ್ಟೇಟಸ್ ಇಂದ ಇನ್ಫ್ಲೂಯೆನ್ಸ್ಡ್ ಆಗಿದೆ. ಸ್ಟೋಯಿಸಿಸಮ್ ಲೈಫನ್ನು ಪೀಸ್ಫುಲಿ ಹೇಗೆ ಲೀಡ್ ಮಾಡಬೇಕು ಅಂತ ಟೀಚ್ ಮಾಡುತ್ತೆ. ಇಂದಿನ ವರ್ಡ್ನಲ್ಲಿ ಸ್ಟ್ರೆಸ್, ಆಂಗ್ಸೈಟಿ ಆ್ಯಂಡ್ ಆ್ಯಂಗರ್ ಹ್ಯಾಂಡಲ್ ಮಾಡೋಕ್ಕೆ ಸ್ಟೋಯಿಸಿಸಮ್ ತತ್ವ ಸಹಾಯ ಮಾಡ್ಬೋದು. ಸ್ಟೋಯಿಸಿಸಮ್ ಅಂದರೆ ನಮ್ಮ ಇಮೋಷನ್ಸ್, ಎಸ್ಪೆಷಲಿ ನೆಗೆಟಿವ್ ಇಮೋಷನ್ಸ್, ಆ್ಯಂಗರ್, ಫಿಯರ್ ಮತ್ತು ಸ್ಯಾಡ್ನೆಸ್ ಅನ್ನು ಕಂಟ್ರೋಲ್ ಮಾಡೋದು. ಸ್ಟೋಯಿಕ್ ಥಿಂಕರ್ಸ್ ಬಿಲೀವ್ ನಮ್ಮ ಕಾನ್ಸಂಟ್ರೇಷನ್ ಯಾವಾಗಲೂ ನಮ್ಮ ಕಂಟ್ರೋಲ್ಸ್ ಮೇಲೆ ಇರಬೇಕು ಅಂತ, ಎಸ್ಪೆಷಲಿ ವೆನ್ ಲೈಫ್ ಗೆಟ್ಸ್ ಚಾಲೆಂಜಿಂಗ್. ಲೈಫಲ್ಲಿ ಏನೇ ಕಷ್ಟ ಬಂದರೂ ಸ್ಟೋಯಿಸಿಸಮ್ ಟೀಚ್ ಮಾಡೋದು ಕಾಮ್ಲಿ ರಿಯಾಕ್ಟ್ ಮಾಡು ಅಂತ. ಎಕ್ಸಾಂಪಲ್ ಕೊಡಬೇಕು ಅಂದರೆ, ಇಮ್ಯಾಜಿನ್ ನೀವು ಎಕ್ಸಾಮಲ್ಲಿ ಫೇಲ್ ಆದರೆ ಅಥವಾ ಯಾವುದೋ ಜಾಬ್ ಆಪರ್ಚುನಿಟಿ ಮಿಸ್ ಆಯಿತು. ಸ್ಟೋಯಿಸಿಸಮ್ ಟೀಚ್ ಮಾಡೋದು ಏನಂದರೆ, ಫೇಲ್ ಆಗೋದು ಲೈಫ್ನ ಪಾರ್ಟ್, ಅದಕ್ಕೆ ಓವರ್ ರಿಯಾಕ್ಟ್ ಮಾಡೋದು ಬದಲು ಇನ್ಸ್ಟೆಡ್ ಕಾಮ್ಲಿ ಎಕ್ಸೆಪ್ಟ್ ಇಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಸ್ಟೋಯಿಸಿಸಮ್ನಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಡಿಕ್ಟೋಮಿ ಆಫ್ ಕಂಟ್ರೋಲ್. ಡಿಕ್ಟೋಮಿ ಅಂದರೆ ಸ್ಪ್ಲಿಟ್ ಅಥವಾ 2 ಪಾರ್ಟ್ಸ್. ಸ್ಟೋಯಿಕ್ಸ್ ಡಿವೈಡ್ ಲೈಫ್ ಇಂಟು 2 ಪಾರ್ಟ್ಸ್, ಥಿಂಗ್ಸ್ ವಿ ಕ್ಯಾನ್ ಕಂಟ್ರೋಲ್, ಥಿಂಗ್ಸ್ ವಿ ಕ್ಯಾನ್ ನಾಟ್ ಕಂಟ್ರೋಲ್. ಇದನ್ನು ಎಕ್ಸಾಂಪಲ್ ಮುಖಾಂತರ ಹೇಳಬೇಕಂದ್ರೆ, ನಿಮಗೆ ರೈನಲ್ಲಿ ಡ್ರೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆದರೆ ಮಳೆ ನಿಮ್ಮ ಕಂಟ್ರೋಲಲ್ಲಿಲ್ಲ. ಬಟ್ ನೀವು ಕೇರ್ಫುಲ್ಲಿ ಡ್ರೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ಬೋದು, ಯಾಕಂದರೆ ಅದು ನಿಮ್ಮ ಕಂಟ್ರೋಲಲ್ಲಿದೆ. ಸ್ಟೋಯಿಸಿಸಮ್ ಟೀಚ್ ಮಾಡೋದು ಫೋಕಸ್ ಆನ್ ವಾಟ್ ಯು ಕ್ಯಾನ್ ಕಂಟ್ರೋಲ್. ಸ್ಟೋಯಿಸಿಸಮ್ನ ಮೈನ್ ಪ್ರಿನ್ಸಿಪಲ್ಸಸ್ಸು ಕಂಟ್ರೋಲ್ ವಾಟ್ ಯು ಕ್ಯಾನ್. ಸ್ಟೋಯಿಕ್ ಸಜೆಸ್ಟ್ಸ್ ನಮ್ಮ ಥಾಟ್ಸ್ ಮತ್ತು ಆ್ಯಕ್ಷನ್ಸ್ ಮಾತ್ರ ಕಂಟ್ರೋಲ್ ಮಾಡಿಕೊಂಡ್ರೆ ನೀವು ಪೀಸ್ಫುಲ್ಲಾಗಿ ಇರ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ಮ ಫೇವ್ರೆಟ್ ಕ್ರಿಕೆಟ್ ಟೀಮ್ ಮ್ಯಾಚನ್ನು ಲೂಸ್ ಆಯಿತು ಅಂತ ಓವರ್ ವೆರಿ ಮಾಡೋದು ಬದಲು ಆ ಮ್ಯಾಚ್ ಗೆಲ್ಲೋದು ಸೋಲೋದು ನಿಮ್ಮ ಕಂಟ್ರೋಲಲ್ಲಿಲ್ಲ, ಆದರೆ ಹೌ ಯು ರಿಯಾಕ್ಟ್ ಈಸ್ ಇನ್ ಯುವರ್ ಕಂಟ್ರೋಲ್. ಸ್ಟೋಯಿಸಿಸಮ್ ಟೀಚ್ ಮಾಡೋದೇನೆಂದರೆ, ಅಕ್ಸೆಪ್ಟ್ ದ ಫೇಟ್. ಲೈಫ್ ಈಸ್ ಫುಲ್ ಆಫ್ ಅನ್ಸರ್ಟನಿಟೀಸ್. ವಾಟ್ ಎವರ್ ಹ್ಯಾಪನ್ಸ್, ಫೇಟ್ ಎಕ್ಸೆಪ್ಟ್ ಮಾಡೋದು ಇಂಪಾರ್ಟೆಂಟ್. ಇದು ಫೇಟ್ ಅಂದರೆ ನೀವು ಪ್ರಿಡಿಟೈನ್ಮೆಂಟ್ ಲೈಫ್ ಫಾಲೋ ಮಾಡಬೇಕು ಅಂತ ಅಲ್ಲ, ಬಟ್ ವೆನ್ ಲೈಫ್ ಡಸಂಟ್ ಗೋ ಅಕಾರ್ಡಿಂಗ್ ಟು ದ ಪ್ಲ್ಯಾನ್, ಎಕ್ಸೆಪ್ಟ್ ಇಟ್ ಗ್ರೇಸ್ಫುಲಿ. ಎಕ್ಸಾಂಪಲ್, ಇಮ್ಯಾಜಿನ್ ನೀವು ಈ ಇಯರ್ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಆದರೆ ಪ್ಯಾಂಡಮಿಕ್ ಬಂದು ಎಲ್ಲ ಹಾಳಾಗಿರ್ಬೋದು. ಇನ್ಸ್ಟೆಡ್ ಆಫ್ ಗೆಟ್ಟಿಂಗ್ ಫ್ರಸ್ಟ್ರೇಟೆಡ್, accept it and move forward. Focus on virtue. Stoics think that being good, doing right and having values are ultimate goals in life. Virtue ಅಂದರೆ honesty, bravery, justice, self-discipline and humility. Stoic always tell you to act according to these principles. Control emotions. ಫಿಯರ್, ಜಲಸಿ ಮತ್ತು ಸ್ಯಾಡ್ನೆಸ್ ಅಥವಾ ಆ್ಯಂಗರ್ ಅಂತ ಇಮೋಷನ್ಗಳು ನ್ಯಾಚುರಲಿ ನಮಗೆ ಬರುತ್ತೆ, ಬಟ್ ಹೌ ವಿ ರಿಯಾಕ್ಟ್ ಟು ದೆಮ್ ಈಸ್ ಇಂಪಾರ್ಟೆಂಟ್. ಸ್ಟೋಯಿಸಿಸಮ್ ಟೀಚಸ್ ಯು ಹೌ ಟು ಹ್ಯಾಂಡಲ್ ಇಮೋಷನ್ಸ್ ಕಾಮ್ಲಿ ವಿತೌಟ್ ಲೆಟ್ಟಿಂಗ್ ದೆಮ್ ಕಂಟ್ರೋಲ್ ಯು. ಸ್ಟೋಯಿಸಿಸಮ್ ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡದೆ ಹೇಗೆ ಅಂತ ಹೇಳ್ಕೊಡುತ್ತೆ. ಈಗ ನಾವು ಸ್ಟೋಯಿಸಿಸಮ್ನ ನಮ್ಮ ಡೈಲಿ ಲೈಫಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಫೇಸಿಂಗ್ ಕ್ರಿಟಿಸಿಸಮ್. ಇಮ್ಯಾಜಿನ್ ಆಫೀಸ್ ಆರ್ ಕಾಲೇಜಲ್ಲಿ ಯಾರಾದರೂ ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ತಾರೆ. ಇನ್ಸ್ಟೆಡ್ ಆಫ್ ಗೆಟ್ಟಿಂಗ್ ಡಿಫೆನ್ಸಿವ್ ಆರ್ ಆ್ಯಂಗ್ರಿ, ಸ್ಟೋಯಿಸಿಸಮ್ ಟೀಚ್ ಮಾಡೋದು ಏನಂದರೆ, ಕಾಮ್ಲಿ ಲಿಸನ್ ಆ್ಯಂಡ್ ಅಸೆಸ್ ಇಫ್ ದ ಕ್ರಿಟಿಸಿಸಮ್ ಇಸ್ ವ್ಯಾಲಿಡ್. ಇಫ್ ಇಟ್ ಇಸ್ ಟ್ರೂ, ಇಂಪ್ರೂವ್. ಇಫ್ ಇಟ್ ಇಸ್ ನಾಟ್ ಟ್ರೂ, ದೆನ್ ಇಗ್ನೋರ್ ದ ಕ್ರಿಟಿಸಿಸಮ್. ಹ್ಯಾಂಡಲಿಂಗ್ ಫೇಲ್ಯೂರ್. Failures are the part of life. Stoicism teaches us that the failure is a lesson. Failure ಅನ್ನು ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿದ್ರೆ, ಇನ್ಸ್ಟೆಡ್ ಆಫ್ ಲರ್ನಿಂಗ್ ವಿ ಸ್ಟಕ್ ಇನ್ ನೆಗೆಟಿವಿಟಿ. ಪ್ರಸಿದ್ಧ ಸ್ಟೋಯಿಕ್ ತತ್ವಜ್ಞಾನಿಗಳು. ಸ್ಟೋಯಿಸಿಸಮ್ ಅನೇಕ ಪವರ್ಫುಲ್ ಪೀಪಲ್ನನ್ನು ಇನ್ಫ್ಲುಯೆನ್ಸ್ ಮಾಡಿದೆ. ರೋಮನ್ ಎಂಪರರ್ ಮಾರ್ಕಸ್ ಅರೇಲಿಯಸ್, ಹೂ ರೋಟ್ ದ ಫೇಮಸ್ ಬುಕ್ ಮೆಡಿಟೇಷನ್, ಇಸ್ ಅ ಕ್ಲಾಸಿಕ್ ಎಕ್ಸಾಂಪಲ್. ಈವನ್ ದೋ ಹಿ ಹ್ಯಾಡ್ ಆಲ್ ದ ಪವರ್, ಆದರೂ ಅವನು ಸಿಂಪಲ್ ಲೈಫ್ನ ಪ್ರಾಕ್ಟೀಸ್ ಮಾಡೋದು ಮತ್ತು ಸ್ಟೋಯಿಸಿಸಮ್ನ ಅಪ್ಲೈ ಮಾಡ್ಕೊಂಡಿದ್ದ. ಯಾಕಂದರೆ ಅವನಿಗೆ ಅವನ ಇಮೋಷನ್ನ ಕಂಟ್ರೋಲ್ ಮಾಡಬೇಕಿತ್ತು ಮತ್ತು ಅವನ ಡಿಸಿಷನ್ನು ಕೂಡ ಕಂಟ್ರೋಲ್ ಮಾಡಬೇಕಿತ್ತು. ಮತ್ತೊಂದು ಗ್ರೇಟ್ ಎಕ್ಸಾಂಪಲ್ ಎಪಿಕ್ಟೆಟಸ್. ಅವನು ಒಬ್ಬ ಸ್ಟೋಯಿಕ್ ಫಿಲಾಸಫರ್ ಆಗಿದ್ದ. ಒರಿಜಿನಲಿ ಸ್ಲೇವ್ ಆಗಿದ್ದರೂ
ಅವನು ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಫಿಲಾಸಫರ್ ಆಗಿದ್ದ. ಹಿಸ್ ಟೀಚಿಂಗ್ಸ್ ಆರ್ ಅಬೌಟ್ ಇನ್ನರ್ ಫ್ರೀಡಮ್, ಸೆಲ್ಫ್ ಕಂಟ್ರೋಲ್ ಆ್ಯಂಡ್ ನಾಟ್ ಲೆಟ್ಟಿಂಗ್ ಎಕ್ಸ್ಟರ್ನಲ್ ಸರ್ಕಮ್ಸ್ಟಾನ್ಸಸ್ ಡಿಫೈನ್ ಅಸ್. ಅವರು ಹೇಳ್ತಾರೆ, ನಾವು ಕಂಟ್ರೋಲ್ ಮಾಡೋದು ಇವೆಂಟ್ಸ್ ಅಲ್ಲ, ಬಟ್ ಹೌ ವಿ ರೆಸ್ಪಾಂಡ್ ಟು ದೆಮ್. ಸ್ಟೋಯಿಸಿಸಮ್ ಕೇವಲ ಪಾಸ್ಟ್ ಫಿಲಾಸಫಿ ಮಾತ್ರ ಅಲ್ಲ, ಇಟ್ಸ್ ಯೂಸ್ಫುಲ್ ಇನ್ ಮಾಡರ್ನ್ ಲೈಫ್ ಟು. ಈಗ ಸ್ಟೋಯಿಸಮ್ನ ಮಾಡರ್ನ್ ಲೈಫಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ನೋಡೋಣ. ಡೈಲಿ ರಿಫ್ಲೆಕ್ಷನ್, ಸೆಲ್ಫ್ ಅನಾಲಿಸಿಸ್. ಸ್ಟೋಯಿಕ್ ಥಿಂಕರ್ಸ್ ಸಜೆಸ್ಟ್ ದ್ಯಾಟ್ ಡೈಲಿ ರಿಫ್ಲೆಕ್ಟ್ ಮಾಡೋದು, ಡಿಡ್ ಐ ರಿಯಾಕ್ಟ್ ವಿತ್ ಪೇಷನ್ ಟುಡೇ, ಅಥವಾ ನಾನು ಕಂಟ್ರೋಲ್ ಮಾಡಲಾರದ ವಿಷಯಕ್ಕೆ ಅಪ್ಸೆಟ್ ಆದೇನೆ ಅಂತ ಸೆಲ್ಫ್ ಕ್ವಶನ್ ಮಾಡಿದ್ರೆ ನಾವು ಶಾಂತ ಮನೋಭಾವದಿಂದ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬೋದು. ಫೋಕಸ್ ಆನ್ ಇನ್ನರ್ ಪೀಸ್. ಇನ್ನಿನ ಡಿಸ್ಟ್ರಾಕ್ಷನ್ಸ್, ಸೋಷಿಯಲ್ ಮೀಡಿಯಾ, ನಾಯ್ಸ್, ಕಾನ್ಸ್ಟೆಂಟ್ ಕಂಪ್ಯಾರಿಸನ್ ಮೈಂಡ್ನಲ್ಲಿದೆ. ಸ್ಟೋಯಿಸಿಸಮ್ ಟೀಚರ್ಸ್ ಹೌ ಟು ಫೋಕಸ್ ಆನ್ ಇನ್ನರ್ ಪೀಸ್ ಬೈ ಲಿಮಿಟಿಂಗ್ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ಕಾನ್ಸಂಟ್ರೇಟಿಂಗ್ ಆನ್ ದ ವ್ಯಾಲ್ಯೂಸ್ ರ್ಯಾದರ್ ದ್ಯಾನ್ ಎಕ್ಸ್ಟರ್ನಲ್ ಒಪಿನಿಯನ್ಸ್. ನಾವು ಬೇರೆಯವರ ಒಪಿನಿಯನ್ಗಿಂತ ನಾವು ಬೇರೆಯವರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರಬಾರ್ದು ಅಂತ ಸ್ಟೋಯಿಸಿಸಮ್ ನಮಗೆ ಹೇಳ್ಕೊಡುತ್ತೆ. ಇದನ್ನು ನಾವು ನಮ್ಮ ಡೈಲಿ ಲೈಫಲ್ಲಿ ಅಪ್ಲೈ ಮಾಡೋದ್ರಿಂದ ಸ್ಟೋಯಿಸಿಸಮ್ನ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸ್ಟೋಯಿಸಿಸಮ್ ಮಾಡರ್ನ್ ಲೈಫಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಹೇಗೆಂದರೆ ಇಂದಿನ ವರ್ಲ್ಡ್ನಲ್ಲಿ ಆಂಗ್ಸೈಟಿ, ಸ್ಟ್ರೆಸ್ ಆ್ಯಂಡ್ ಫ್ರಸ್ಟ್ರೇಷನ್ ಆರ್ ಕಾಮನ್. ಸ್ಟೋಯಿಸಿಸಮ್ ಆಫರ್ಸ್ ಅ ವೇ ಟು ರೆಡ್ಯೂಸ್ ಸ್ಟ್ರೆಸ್ ಬೈ ಫೋಕಸಿಂಗ್ ಆನ್ ಆರ್ ಕಂಟ್ರೋಲ್, ಆರ್ ಆ್ಯಕ್ಷನ್ಸ್. ನಾವು ಸಿಚುವೇಶನಿಗೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅಂತ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ನಾವು ನಮ್ಮನ್ನು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಸ್ಟ್ರೆಸ್ ಲೆವೆಲನ್ನು ರೆಡ್ಯೂಸ್ ಮಾಡ್ಕೋಬೋದು. ಎಕ್ಸಾಂಪಲ್ ಕೊಡಬೇಕಂದ್ರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆ ಯಾರೋ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಡೆಡ್ಲೈನ್ ಬರ್ತಿದೆ ಆ್ಯಂಡ್ ಯು ಆರ್ ಫೀಲಿಂಗ್ ಸ್ಟ್ರೆಸ್ಡ್. ಇನ್ಸ್ಟೆಡ್ ಆಫ್ ವರಿಂಗ್, ಸ್ಟೋಯಿಸಮ್ ಟೀಚರ್ಸ್ ಅಸ್ ಟು ಫೋಕಸ್ ಆನ್ ವಾಟ್ ವಿ ಕ್ಯಾನ್ ಡೂ ಟುಡೇ ಆ್ಯಂಡ್ ಕಾಮ್ಲಿ ಎಕ್ಸೆಪ್ಟ್ ಥಿಂಗ್ಸ್ ಬಿಯಾಂಡ್ ಆರ್ ಕಂಟ್ರೋಲ್. ಸ್ಟೋಯಿಸಿಸಮ್ ನಮ್ಮ ಲೈಫ್ ಪೀಸ್ಫುಲ್ ಮಾಡೋದು, ನಮ್ಮ ಮೈಂಡ್ ಮತ್ತು ಇಮೋಷನ್ ಕಾಮ್ ಮಾಡೋದು, ನೆಗೆಟಿವ್ ಇಮೋಷನ್ನಿಂದ ಅಫೆಕ್ಟ್ ಆಗದೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ರಿಯಾಕ್ಟ್ ಮಾಡೋದು ಇದೆ ಮೇನ್ ಗೋಲ್ ಆಫ್ ಸ್ಟೋಯಿಸಿಸಮ್. ವಿ ಮೇ ನಾಟ್ ಕಂಟ್ರೋಲ್ ಎವ್ರಿಥಿಂಗ್, ಬಟ್ ಸ್ಟೋಯಿಸಿಸಮ್ ಟೀಚರ್ಸ್ ಅಸ್ ಟು ಕಂಟ್ರೋಲ್ ಹೌ ವಿ ರೆಸ್ಪಾಂಡ್ ಟು ಎವ್ರಿಥಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೋಯಿಸಿಸಮ್ ಕಾನ್ಸೆಪ್ಟ್ ಅಪ್ಲೈ ಮಾಡಿಕೊಂಡು ನಿಮ್ಮ ಡೈಲಿ ಲೈಫಲ್ಲಿ ಇಂಪ್ರೂವ್ಮೆಂಟ್ ಕಂಡ್ರೆ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್. ಲೆಟ್ ಅಸ್ ನೋ and like, share and subscribe for more videos.